ವೀಕ್ಷಕರೇ, ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಮಹತ್ವದ ಬದಲಾವಣೆ ಆಗಲಿದೆ ಹಾಗೂ ರೇಷನ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನಿಮಗೆ ಉಚಿತ 10 kg ಅಕ್ಕಿಯ ಜೊತೆಗೆ ಈ 4 ರಿಂದ 5 ವಸ್ತುಗಳು ನಿಮಗೆ ಉಚಿತವಾಗಿ ಸಿಗ್ತವೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ ಒಂದು ಬದಲಾವಣೆಯನ್ನು ನೀವು ತುಂಬ ಕಡೆ ನೋಡಿರೋದಿಲ್ಲ. ಯಾಕಂತಂದರೆ ಇದೊಂದು ಹೊಸ ಸುದ್ದಿ ಆಗಿದೆ. ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಈ ಅನ್ನಭಾಗ್ಯ ಯೋಜನೆಯ ಅಂತಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ರೇಷನ್ ಕಾರ್ಡ್ ಇದ್ದಂಥವರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಇವೆರಡೂ ಮಾಹಿತಿಗಳನ್ನು ಇದು ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ಒಂದು ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ. ಸ್ನೇಹಿತರೆ, ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂಥವರು ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೋಡಿ, ಇವಾಗ ರಾಜ್ಯ ಸರ್ಕಾರದಿಂದ ನಿಮಗೆ ಇದುವರೆಗೂ ಕೂಡ 5 kg ಅಕ್ಕಿ ಕೊಡ್ತಾ ಇದ್ರು. ಇನ್ನು 5 kg ಅಕ್ಕಿ ಬದಲು ಹಣವನ್ನು ನಿಮ್ಮ ಒಂದು ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇತ್ತು. ಆದರೆ ಇನ್ಮೇಲೆ ನಿಮಗೆ ಅಂತಂದರೆ ಈ ಒಂದು ತಿಂಗಳಿನಿಂದ ನಿಮಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಬರೋಬ್ಬರಿ 10 kg ಅಕ್ಕಿಯನ್ನು ನಿಮಗೆ ಒದಗಿಸ್ತಾ ಇದೆ ಸರ್ಕಾರದಿಂದ. ಯಾಕಂತಂದರೆ ಇದೊಂದು ಗ್ಯಾರಂಟಿಯ ಒಂದು ಮಾತಾಗಿತ್ತು. ಆ ಒಂದು ಮಾತಿನಂತೆ ನಿಮಗೆ 10 kg ಅಕ್ಕಿಯನ್ನು ಇವಾಗ ಒದಗಿಸ್ತಾ ಇದೆ ಸರ್ಕಾರ. ಇವಾಗ ಬನ್ನಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಮಾಹಿತಿ ಹಾಗೂ ರೇಷನ್ ಕಾರ್ಡ್ ಇದ್ದಂಥವರಿಗೆ ಎಲ್ಲರಿಗೂ ಕೂಡ ಬಂದಿರುವಂತಹ ಮಾಹಿತಿಯನ್ನು, ಈ ಎರಡು ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ಒಂದು ವಿಡಿಯೋ ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಸ್ವಲ್ಪ ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಿ. ನಾನು ಹೇಳಿರೋದು ನಿಮಗೆ ಖಂಡಿತ ಅರ್ಥ ಆಗೇ ಆಗುತ್ತೆ. ನೋಡಿ, ಇಲ್ಲಿ ಬೆಂಗಳೂರು ಅಂತ ಹಾಕಿಬಿಟ್ಟು ಇವ್ರು ಏನು ಹಾಕಿದ್ದಾರೆ ಅಂತಂದರೆ ಇಲ್ಲಿ ಏಪ್ರಿಲ್ ರಾಜ್ಯ ಒಂದು ಕಾಂಗ್ರೆಸ್ ಪಂಚ ಗ್ಯಾರಂಟಿಯ ಯೋಜನೆಗಳನ್ನು ಹಂತ ಹಂತವಾಗಿ ಜಾರಿಗೆ ತಂದಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಶಕ್ತಿ ಯೋಜನೆಯನ್ನು ಮತ್ತು ಇವೆಲ್ಲ ಯೋಜನೆಗಳು 5 ಯೋಜನೆಗಳನ್ನು ಒಂದೇ ಬಾರಿಗೆ ತಂದಿಲ್ಲ. ಕೆಲವೊಂದಿಷ್ಟು ಸಮಯವನ್ನು ತೊಗೊಂಡ್ಬಿಟ್ಟು ಒಂದಾದ್ಮೇಲೆ ಒಂದನ್ನು ಜಾರಿಗೆ ತಂದಿದೆ. ಆದರೆ ಸಮಯವನ್ನು ತುಂಬ ತೊಗೊಂಡಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಹಂತ ಹಂತವಾಗಿ ಜಾರಿಗೆ ತಂದಿದೆ. ಇಲ್ಲಿ ರಾಜ್ಯದ ಒಂದು ಕಾಂಗ್ರೆಸ್ ಸರ್ಕಾರ ಜಾರಿಗೆಗೊಳಿಸಿರುವ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು. ಈ ಒಂದು ಯೋಜನೆಯಿಂದ ಮನೆಯ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಜಮೆ ಆಗ್ತಾ ಇತ್ತು. ಈ ಹಣದಿಂದ ಸಾಕಷ್ಟು ಎಲ್ಲರಿಗೂ ಕೂಡ ಪ್ರಯೋಜನವಾಗಿದೆ. ಮತ್ತು ನಿಮಗೆ ಒಂದು ಚಿಕ್ಕ ಮಾಹಿತಿನ ನಾನು ನಿಮಗೆ ಹೇಳ್ತೇನೆ. ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಕೇಳಿಸಿ. ಏನಪ್ಪ ಅಂತಂದರೆ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ದಯವಿಟ್ಟು ನಿಮಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಕೊನೆವರೆಗೂ ನಾನು ಹೇಳೋದನ್ನು ಕೊನೆವರೆಗೂ ಕೂಡ ನೋಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಖಂಡಿತ ಲೈಕನ್ನು ಮಾಡಿ. ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಅಂತಹ ಪ್ರತಿ ಯಜಮಾನಿಯರ ಒಂದು ತಿಂಗಳಿಗೆ 2,000 ರೂಪಾಯಿ ಒಂದು ಸಿಗ್ತಾ ಇದೆ. ಆದರೆ ಇದೀಗ ರಾಜ್ಯದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಪಾವತಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಮಾತುಗಳು ಕೇಳಿ ಬರುತ್ತಿತ್ತು. ನೋಡಿ, ಇಲ್ಲಿ ಈ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುತ್ತಿದೆ ಅನ್ನುವಂತಹ ಮಾಹಿತಿಗಳು ನಿಮಗೆ ಕೇಳಿ ಬರ್ತಾ ಇತ್ತು. ಆದರೆ ಸಂಪೂರ್ಣವಾಗಿ ನೋಡಿ, ರಾಜ್ಯ ಸರ್ಕಾರ ಇಲ್ಲಿ 16ನೇ ಕಂತಿನ ಹಣವನ್ನು ಜನವರಿ ತಿಂಗಳಿನಲ್ಲಿ ಮಹಿಳೆಯರ ಖಾತೆಗೆ ಜಮೆ ಮಾಡಬೇಕಿತ್ತು. ಆದರೆ ತಾಂತ್ರಿಕ ಒಂದು ಸಮಸ್ಯೆಗಳಿಂದಾಗಿ ಸ್ವಲ್ಪ ಜಮೆ ಮಾಡೋದು ಲೇಟ್ ಆಯಿತು. ಹಾಗಂತ ಇಲ್ಲಿ ಹೇಳಿಬಿಟ್ಟು ಬಹಳಷ್ಟು ಜನರು ಇನ್ನೂ ಕೂಡ ಫೆಬ್ರವರಿ ತಿಂಗಳಿನ ಹಣ ಏಪ್ರಿಲ್ 15ರ ಒಳಗೆ ಒಂದು ಫಲಾನುಭವಿಗಳಿಗೆ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಸರಿಯಾದಂತಹ ಒಂದು ಮಾಹಿತಿ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಬ್ಯಾನ್ ಆಯ್ತಂತೆ, ರದ್ದಾಯ್ತಂತೆ, ಹಾಗೆ ಹೀಗೆ ಅಂತ ತುಂಬ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ನಿಮಗೆ ಒಂದು ಹೊಸ ಸುದ್ದಿ, ಒಂದು ಮಹತ್ವದ ಒಂದು ಬದಲಾವಣೆಯನ್ನು ನೀವು ಗೃಹಲಕ್ಷ್ಮಿ ಮಂಡಳಿ ಕಡೆಯಿಂದನೇ ಪಡಿತಾ ಇದ್ದೀರಾ. ಏನಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕನ್ನು ಮಾಡಿ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಒಂದು ಅಭಿವೃದ್ಧಿಯ ಒಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ತಿಳಿಸಿದ್ರು ಅಂತಂದರೆ, ಇಲ್ಲಿ 16ನೇ ಕಂತಿನ ಹಣವನ್ನು ಅಥವಾ 17ನೇ ಕಂತಿನ ಹಣವನ್ನು ಇದೇ ಏಪ್ರಿಲ್ 15ರ ಒಳಗಾಗಿ ನಾವು ಹಾಕ್ತೇವೆ ಅಂತ ಹೇಳಿದರು. ಆದರೆ ಇಲ್ಲಿ ಏಪ್ರಿಲ್ 15 ಆಲ್ರೆಡಿ ಆಯಿತು, ಇನ್ನೂ ಕೂಡ ಮಹಿಳೆಯರ ಖಾತೆಗಳಿಗೆ ಹಣ ಬಂದಿದ್ದಿಲ್ಲ. ಹಾಗಾಗಿ ಈ ರೀತಿ ಮಾತನಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ಆದರೆ ಇಲ್ಲಿ ರಿಯಲ್ ಆಗಿ ಏನಾಗಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾನೆ. ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹಾಗೆ ನಿಮಗೆ 4 ವಸ್ತುಗಳು ನಿಮಗೆ ಸಿಗ್ತಾ ಇದ್ದಾವೆ. ನಿಮ್ಮ ಬಳಿ ರೇಷನ್ ಕಾರ್ಡ್ ಇತ್ತಂದರೆ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾನೆ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಒಂದು ಬಜೆಟ್ ಕೂಡ ಮಂಡನೆ ಆಯಿತು. ಇಲ್ಲಿ ಆರ್ಥಿಕವಾಗಿ ಒಂದು ಸದೃಢರಾಗಲಿದೆ ಎಂದು ಇಲ್ಲಿ ಅಕ್ಕಿಯ ಒಂದು ಸೊಸೈಟಿಯನ್ನು ಸಿದ್ದರಾಮಯ್ಯ ಅವರು ಘೋಷಿಸಿದ್ದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹತ್ವದ ಒಂದು ಬದಲಾವಣೆ ತರಲು ಇಲಾಖೆ ಮುಂದಾಗಿದೆ. ಇನ್ನು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಜಮೆ ಆಗೋದಿಲ್ಲ. ಯಾಕೆಂದರೆ ರಾಜ್ಯ ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದ ಒಂದು ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಒಂದು ಮಾಹಿತಿಗಾಗಿ ಇಲ್ಲಿ IT GST ಟ್ಯಾಕ್ಸ್ ಫೇಯರ್ ಎಂದು ತೋರಿಸುತ್ತಿರುವ ಫಲಾನುಭವಿಗಳಿಗೆ
ಹಾಗೂ ಈಗಾಗಲೇ ದಾಖಲಾತಿಯನ್ನು ಸಲ್ಲಿಸಿರುವ ಫಲಾನುಭವಿಗಳ ಮಾಹಿತಿಗಾಗಿ ಸರ್ಕಾರ ಆದಾಯ ತೆರಿಗೆ ಇಲಾಖೆಯಿಂದ ಹಾಗೂ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಫಲಾನುಭವಿಗಳ ದತ್ತಾಂಶದ ಒಂದು ಪರಿಶೀಲನೆಯ ಮಾಹಿತಿಯನ್ನು ಸ್ವೀಕರಿಸಿದ ನಂತರ ಫಲಾನುಭವಿಗಳಿಗೆ ಧನ ಸಹಾಯ ಪಾವತಿಸುವ ಕುರಿತು ಸರ್ಕಾರದ ಹಂತದಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತದೆ ಎಂದು ತಿಳಿದು ಬಂದಿದೆ. ನೋಡಿ, ಯಾರಿಗೆ ಇನ್ಮೇಲೆ ಇದನ್ನು ಡೈರೆಕ್ಟ್ ಆಗಿ ರದ್ದು ಮಾಡಿದ್ದಾರೆ ಅಂತ ತಿಳಿಸಿದ್ದೇನೆ. ಸೊ ಇದನ್ನು ತುಂಬ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಹಾಗಾಗಿ ನಾನು ಕೂಡ ನಿಮಗೆ ವಿಡಿಯೋ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಯಾಕಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಸರ್ಕಾರದಿಂದ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇತ್ತೋ ಇದೆಲ್ಲರಿಗೂ ಕೂಡ ಬಂದ್ ಆಗ್ತಾ ಇಲ್ಲ. ಯಾರಿಗೆ GST ಫೇರ್, ಟ್ಯಾಕ್ಸ್ ಫೇರ್ ಹಾಗೂ ಬಡತನ ರೇಖೆಗಿಂತ ಜಾಸ್ತಿ ಇರ್ತಾ ಇದ್ರು ಅಂಥವರಿಗೆ ಇದು ಬಂದ್ ಆಗ್ತಾ ಇದೆ. ಇನ್ಮೇಲೆ ಅವರಿಗೆ ಬರೋದಿಲ್ಲ. ಈ ಒಂದು ಮಹತ್ವದ ಬದಲಾವಣೆಯನ್ನು ತುಂಬ ಸ್ಟ್ರಿಕ್ಟಾಗಿ ಇನ್ಮೇಲೆ ಜಾರಿಗೆ ಮಾಡ್ತಾರೆ ಸರ್ಕಾರದಿಂದ, ಗೌರ್ಮೆಂಟ್ ಕಡೆಯಿಂದ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಏನಂತಂದರೆ, ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳಿದ್ದಾವೆ, ಯಾವುದೇ ಒಂದು ರೇಷನ್ ಕಾರ್ಡ್ ಆಗಿರಲಿ, APL ರೇಷನ್ ಕಾರ್ಡ್ ಆಗಲಿ, BPL ರೇಷನ್ ಕಾರ್ಡ್ ಆಗಲಿ, ಅಂಥವರ ಒಂದು ಏನು ಸುದ್ದಿ ಬಂದಿದೆ ಅಂತಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಅಲ್ವಾ, ಅದು ಸುಮ್ಮನೆ ಡಿಲೀಟ್ ಆಗ್ತಾ ಇದೆ, ಬ್ಯಾನ್ ಆಗ್ತಾ ಇದೆ ಅಂತ ತುಂಬ ಸುದ್ದಿಗಳನ್ನು ಕೇಳ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತಾನೆ, ಯಾಕಪ್ಪ ಕೊನೆವರೆಗೂ ನೋಡಿ ಅಂತ ಹೇಳಿದ್ದಕ್ಕೆ ನಿಮಗೆ ಸಾರ್ಥಕ ಆಗುತ್ತೆ. ಏನಂತಂದರೆ, ನೀವು ಪ್ರತಿ ತಿಂಗಳೂ ಕೂಡ ರೇಷನ್ ಕಾರ್ಡ್ ತೊಗೊಂಡು ಹೋಗ್ಬಿಟ್ಟು ರೇಷನನ್ನು ತೊಗೊಂಡು ಬರೋದು ಮರಿಬೇಡಿ. ಇದರಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಯಾವುದೇ ರೀತಿ ಎಫೆಕ್ಟ್, ಯಾವುದೇ ರೀತಿ ಹೊಡೆತ ಬೀಳುವುದಿಲ್ಲ. ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡು ಎಲ್ಲೂ ಕೂಡ ಹೋಗೋದಿಲ್ಲ, ಕಡ್ಡಾಯವಾಗಿ ಸೇಫ್ ಆಗಿ ಇರುತ್ತೆ ಅಂತಲೇ ಹೇಳಬಹುದು. ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ಸೇಫ್ ಆಗಿ ಇಟ್ಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರಿಗೆ ಈ ರೇಷನ್ ಕಾರ್ಡಿಂದ ತುಂಬ ಅಂತಂದರೆ ತುಂಬಾ ಹೆಲ್ಪ್ ಆಗಿದೆ. ನಿಮಗೆ ಒಂದು ಸಿಹಿ ಸುದ್ದಿ ಆದರೂ ಬಂದಿದೆ. ಏನಂತಂದರೆ, ಈ 4 ರಿಂದ 5 ವಸ್ತುಗಳು ಉಚಿತವಾಗಿ ಬರ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ನೋಡಿ, ಸರ್ಕಾರದಿಂದ ಇದೀಗ ಒಂದು ಸ್ಪಷ್ಟನೆಯನ್ನು ಆದರೆ ಮಾಡಿದ್ದಾರೆ. ಏನಂತಂದರೆ, ನಿಮಗೆ ಪ್ರತಿ ತಿಂಗಳೂ ಕೂಡ ಇಲ್ಲಿ 5 kg ಅಕ್ಕಿ ಹಾಗೂ 5 kg ಅಕ್ಕಿಯ ದುಡ್ಡು ಸಿಗ್ತಾ ಇತ್ತು ಅಷ್ಟೇ. ಆದರೆ ಇವಾಗ ಕಳೆದ 1 ತಿಂಗಳಾಯಿತು, ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ, ಅಕ್ಕಿಯ ಜೊತೆಗೆ 5 kg ಅಕ್ಕಿ ಏನು ದುಡ್ಡು ಕೊಡ್ತಾ ಇದ್ರಲ್ಲ ಅದನ್ನು ಬಿಟ್ಬಿಟ್ಟು ಟೋಟಲ್ ಆಗಿ ನಿಮಗೆ ಬರೀ ಅಕ್ಕಿಯನ್ನೇ ಕೊಡ್ತಾ ಇದ್ದಾರೆ. 10 kg ಅಕ್ಕಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ. ಹಾಗೆ ಸರ್ಕಾರದಿಂದ ಇಲ್ಲಿ ಗಾಣದ ಎಣ್ಣೆ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಕೊನೆವರೆಗೂ ಕೂಡ ನೋಡಿ. ಗಾಣದ ಎಣ್ಣೆ ಹಾಗೂ ಸಕ್ಕರೆ, ಬೇಳೆ, ಅಕ್ಕೆ ಹಾಗೂ ಕಡಲೆ ಇವಿಷ್ಟು ಒಂದು ಪಡಿತರಿಗೆ ಕೊಡಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿ ಆಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ನಿಮಗೆ ಆಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದೇನೆಂತಂದರೆ, ಕೇವಲ 10 kg ಅಕ್ಕಿ ನಿಮಗೆ ಸಿಗುತ್ತೆ, ಬರೋಬ್ಬರಿ 10 kg ಅಕ್ಕಿ ನಿಮಗೆ ಸಿಗುತ್ತೆ. ನೀವು ಇದನ್ನು ಉಚಿತವಾಗಿಯೇ ಪಡಿತೀರಾ. ಇದಕ್ಕೆ ನೀವು ಯಾವುದೇ ರೀತಿ ದುಡ್ಡನ್ನು ಪಾವತಿ ಮಾಡುವಂತಹ ಒಂದು ಕಟ್ಟುನಿಟ್ಟಿಲ್ಲ. ನೀವು ಸಿಂಪಲ್ ಆಗಿ ಹೋಗಬೇಕು, ನಿಮ್ಮ ಒಂದು ರೇಷನ್ ಕಾರ್ಡನ್ನು ತೋರಿಸ್ಬೇಕು, ಏನು ನಿಮಗೆ ಬರೋದಿರುತ್ತಲ್ಲ ಅದನ್ನು ತೊಗೊಂಡು ಬನ್ನಿ. ಪ್ರತಿಯೊಬ್ಬರಿಗೂ ಪ್ರತಿ ತಲ ಇಲ್ಲಿ 10 kg ಕೊಡ್ತಾ ಇದ್ದಾರೆ. ಹಿಂದಿನ ತಿಂಗಳು ಏನಾಗಿದೆ ಅಂತಂದರೆ, ಕೇವಲ 5 kg ಅಕ್ಕಿಯನ್ನು ಮಾತ್ರ ಪಡಿತಾ ಬಂದಿದ್ದಾರೆ. ಆದರೆ ಇಲ್ಲಿ ನೀವು 10 kg ತೊಗೊಂಡು ಬನ್ನಿ ಅಂತ ನಾನು ನಿಮಗೆ ಹೇಳ್ತಾನೆ. ಇನ್ ಕೇಸ್ ನಿಮಗೆ ಅವ್ರೇನಾದರೂ ಕೊಟ್ಟಿಲ್ಲ ಅಂತಂದರೆ, ನೀವು ಏನು ಮಾಡ್ತೀರಾ ಅಂತಂದರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ನೀವು ಅಧಿಕೃತವಾಗಿ ಭೇಟಿ ನೀಡಬಹುದು. ಹಾಗೂ ನೀವು ಅವರಿಗೆ ಸಂಪರ್ಕದಲ್ಲಿ ಫೋನ್ ಮಾಡಿಬಿಟ್ಟು ಈ ರೀತಿ ಅಂತಲೂ ಕೂಡ ಹೇಳಬಹುದು. ನೋಡಿ, ನಾವು ನಿಮಗೆ ಇದೇ ರೀತಿ ಜೆನ್ಯೂನ್ ಆಗಿರುವಂತಹ ಮಾಹಿತಿಗಳನ್ನು ಕೊಡ್ತೇವೆ. ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಮಾತ್ರನೇ ಒಂದು ಮಾಡಿರುವಂತಹ ಒಂದು ಯೂಟ್ಯೂಬ್ ವಾಹಿನಿಯಾಗಿದೆ. ದಯವಿಟ್ಟು ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್